ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಕೆಲವು ವಿಷಯಗಳಿರ್ತವೆ, ಅವು ಎಲ್ರಿಗೂ ಗೊತ್ತು, ಆದರೆ ಅವುಗಳ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ನಡೆಯೋದೇ ಇಲ್ಲ. ಸಾಮಾನ್ಯವಾಗಿ ಅವು ದೊಡ್ಡ ಮನುಷ್ಯರ ಪರ್ಸನಲ್ ಮ್ಯಾಟರ್ಗಳಾಗಿರ್ತವೆ. ನಮ್ಮ ರಾಜ್ಯದಲ್ಲಿ ಹಾಗೆ ಈ ಕಡೆ ರಹಸ್ಯವೂ ಅಲ್ಲ, ಆ ಕಡೆ ಬಹಿರಂಗವೂ ಅಲ್ಲ ಅನ್ನೋ ಹಾಗೆ ಇಬ್ರು ದೊಡ್ಡ ಮನುಷ್ಯರ ಎರಡನೇ ಮದುವೆಯ ವಿಷಯಗಳಿದ್ವು. ಅವುಗಳಲ್ಲೊಂದು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಮಾಜಿ ನಟಿ ರಾಧಿಕಾ ಕಥೆ. ಇಷ್ಟು ದಿನ ಅದು ಯಾರೋ 4 ಜನ ಗುಂಪುಗೂಡಿದಲ್ಲಿ ಮಾತನಾಡಿಕೊಳ್ಳೋ ವಿಷಯ ಆಗಿತ್ತು. ಇವತ್ತದನ್ನ ವಕೀಲರೊಬ್ರು ಹೈಕೋರ್ಟ್ಗೆ ತಗೊಂಡು ಹೋಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚಿತ್ರನಟಿ ರಾಧಿಕಾಳನ್ನ ಮದುವೆ ಮಾಡಿಕೊಂಡಿದ್ದಾರಂತೆ. ಅವರಿಗೊಂದು ಹೆಣ್ಣು ಮಗುವಿದೆಯಂತೆ ಅನ್ನೋ ಸುದ್ದಿಯನ್ನ ಯಾರ ಕಿವಿಗೆ ತಾನೇ ಬಿದ್ದಿಲ್ಲ. ಅದೊಂಥರ ಎಲ್ಲರಿಗೂ ಗೊತ್ತಿರೋ ರಹಸ್ಯ. ಆ ಸುದ್ದಿಗೆ ರೆಕ್ಕೆ ಪುಕ್ಕ ಸೇರ್ಕೊಂಡು ಇನ್ನೂ ಏನೇನೋ ಮಾತಾಡ್ತಿದ್ರು ಜನ. ಎರಡನೇ ಮದುವೆ ಮಾಡಿಕೊಂಡ್ರೆ ಕುಮಾರಸ್ವಾಮಿ ಅವರಿಗೆ ಈ ದೇಶದ ಪ್ರಧಾನಿ ಆಗೋ ಯೋಗ ಇದೆಯಂತೆ. ಅದಕ್ಕೆ ಮನೆ ಮಂದಿಯೆಲ್ಲ ಸಪೋರ್ಟ್ ಮಾಡಿದ್ದಾರಂತೆ. ಆದ್ರೂ ಅನಿತಕ್ಕಂಗೂ ಇವರ ಮಗ ನಿಖಿಲ್ ಗೌಡನಿಗೂ ಇದು ಒಪ್ಪಿಗೆ ಇಲ್ಲದೆ ಆವಾಗ ಜಗಳಗಳು ಬೀತಿರ್ತವಂತೆ. ಕುಮಾರಸ್ವಾಮಿ ಇತ್ತೀಚೆಗೆ ರಾಧಿಕಾಳಿಗೆ ಡಾಲರ್ಸ್ ಕಾಲನಿಯಲ್ಲಿ ಕೋಟ್ಯಾಂತರ ದುಡ್ಡು ಕೊಟ್ಟು ಅರಮನೆಯಂಥ ಬಂಗಲೆ ಕೊಡಿಸಿದ್ದಾರಂತೆ. ಅಲ್ಲಿಗೆ ನುಗ್ಗಿದ ನಿಖಿಲ್ ಗೌಡ ರಾಧಿಕಾಳನ್ನ ಬಡಿದನಂತೆ. ಇಂಥ ಸುದ್ದಿಗಳು ಹರಿದಾಡ್ತಾನೆ ಇರ್ತವೆ. ಆದ್ರೆ ಅವು ಮಾಧ್ಯಮಗಳಲ್ಲಿ ಯಾವತ್ತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಕೆಲವು ಟ್ಯಾಬ್ಲಾಯ್ಡ್ಗಳು, ಒಂದೆರಡು ಮೇನ್ ಸ್ಟ್ರೀಮ್ ಪೇಪರ್ಗಳಲ್ಲಿ ಬಿಟ್ರೆ ಮತ್ತೆಲ್ಲೂ ಇವು ಬರಲೇ ಇಲ್ಲ. ದಿನಪತ್ರಿಕೆಗಳಂತೂ ರಾಧಿಕಾಳ ಹೇಳಿಕೆಗಳನ್ನ ಹಾಕಿ ಬರೆದವು. ಈಗ ಅವುಗಳನ್ನೇ ಸಾಕ್ಷಿಯಾಗಿಟ್ಟುಕೊಂಡು ವಕೀಲ ಶಶಿ ಹೈಕೋರ್ಟ್ನಲ್ಲೊಂದು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪಬ್ಲಿಕ್ ಸರ್ವೆಂಟ್ ಅನ್ನುವಂಥ ಒಂದು ಪರಿಧಿಯಲ್ಲಿ ಬರ್ತಾರೆ. ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟು ಮೊದಲನೇ ಹೆಂಡತಿ ಜೀವಂತ ಇದ್ದಾಗ ಎರಡನೇ ಮದುವೆ ಆಗಿದೆ ಅಂತ ಗೊತ್ತಾದರೆ ಅಂಥವರನ್ನು ಆ ವೃತ್ತಿಯಿಂದ, ಕೆಲಸದಿಂದ ಮತ್ತು ಆ ಒಂದು ಸ್ಥಾನದಿಂದ ತೆಗೆಯುವಂತಹ ಒಂದು ಕಾನೂನು ನಮ್ಮಲ್ಲಿದೆ. ಅದು ಹೈಕೋರ್ಟ್ನವ್ರು ಮಾಡ್ತಾರೆ. ಆ ದಿಸೆಯಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲಿ ಎರಡನೇ ಮದುವೆ ಆಗಿದೆ ಅನ್ನಲಿಕ್ಕೆ ಕೊಟ್ಟಿರುವಂಥ ಎಲ್ಲ ದಾಖಲೆಗಳು ಕೂಡ ಸರಿಯಾದ ದಾಖಲೆಗಳನ್ನು ನಾವು ಕೊಟ್ಟಿದ್ದೇವೆ. ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ನನ್ನ ಮೊದಲನೇ ಪತ್ನಿ ಅನಿತಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದಾರೆ ಲೋಕಸಭಾ ಇದರಲ್ಲಿ. ಆಮೇಲೆ ಮತ್ತೊಂದು ಕೆಲವು ದಾಖಲೆಗಳ ಆಧಾರದ ಪ್ರಕಾರ ಶ್ರೀಮತಿ ರಾಧಿಕಾ ಅನ್ನೋರು ಕೂಡ ನಾನು ಮದುವೆ ಆಗಿದ್ದೇನೆ, ಅವ್ರನ್ನ 4 ವರ್ಷದಿಂದನೇ ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನು ಮದುವೆ ಆಗಿದ್ದೆ ಅಂತ ಟೈಮ್ಸ್ ಆಫ್ ಇಂಡಿಯಾಗೆ ಮತ್ತೊಂದು ಎಲ್ಲ ಮಾಧ್ಯಮಗಳು ಕೂಡ ಹೇಳ್ಕೊಂಡಿದ್ದಾರೆ. ಅವು ಎಲ್ಲ ಇಂಟರ್ನೆಟ್ಟಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ದಾಖಲೆಗಳು ಸಿಗ್ತವೆ. ಈ ದಾಖಲೆಗಳ ಆಧಾರದ ಮೇಲೆ ಮಾತ್ರ ನಾವು ಈ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದೇವೆ. ಇದಷ್ಟೇ ವಿಷಯ. ಈ ಹಿಂದೆ ಅನೇಕ ಪತ್ರಕರ್ತರು ಕುಮಾರಸ್ವಾಮಿ ಅವರನ್ನ ಇದರ ಬಗ್ಗೆ ಕೇಳೋ ಪ್ರಯತ್ನ ಮಾಡಿದ್ರು. ಆದ್ರೆ ಪತ್ರಕರ್ತರ ಜೊತೆ ಇವರದು ತುಂಬಾ ಆತ್ಮೀಯ ಸಂಬಂಧ. ಪ್ರಶ್ನೆ ಕೇಳಿದವರ ಹೆಗಲ ಮೇಲೆ ಕೈ ಹಾಕಿ, ಹೋಗ್ಲಿ ಬಿಡಿ ಬ್ರದರ್, ಅದೆಲ್ಲ ಪರ್ಸನಲ್ ಮ್ಯಾಟ್ರು, ಕೇಳಬಾರ್ದು ಅಂತಂದು ಬಿಡೋರು. ಅವರು ಅಷ್ಟು ಹೇಳಿದ ಮೇಲೆ ಮತ್ತೆ ಆ ಪ್ರಶ್ನೆ ಹೇಳ್ತಿರ್ಲಿಲ್ಲ, ಆ ವಿಷಯ ಪ್ರಕಟ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅದು ಹೈಕೋರ್ಟ್ ಅಂಗಳಕ್ಕೆ ಬಂದು ಬಿದ್ದಿದೆ. ವಕೀಲ ಶಶಿ ಹೇಳೋ ಪ್ರಕಾರ ಇಂಥದ್ದೊಂದು ರಿಟ್ ಅರ್ಜಿಯನ್ನ ಇವರು ಸಾರ್ವಜನಿಕ ಹಿತಾಸಕ್ತಿಯಿಂದ ದಾಖಲಿಸಿದ್ದಾರಂತೆ. ಕುಮಾರಸ್ವಾಮಿಯವರ ವಿರುದ್ಧ ಪರ್ಸನಲ್ ಆಗಲಿ ಮತ್ತೊಂದಾಗಲಿ ನಾವು ಯಾವುದೇ ರೀತಿಯಾದಂತಹ ದ್ವೇಷ ಮತ್ತು ಭಾವನೆಗಳನ್ನು ಇಟ್ಟುಕೊಂಡು ಹಾಕಿರುವಂಥ ರಿಟ್ ಪಿಟಿಷನ್ ಅಲ್ಲ. ಇದು ಎಲ್ಲ ರೀತಿಯಾದಂತಹ ಒಂದು ಸಾರ್ವಜನಿಕ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಒಬ್ಬ ಭಾರತೀಯ ಪ್ರಜೆಯಾಗಿ ನಾವು ಈ ಒಂದು ಕ್ರಮವನ್ನು ಇವತ್ತು ಕೈಗೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಒಬ್ಬ ಸಂಸದ ಎರಡನೇ ಮದುವೆ ಮಾಡಿಕೊಂಡ್ರೆ ಅದರಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ? ಆ ಮದುವೆಗೂ ಅದನ್ನ ಮಾಡಿಕೊಂಡವರಿಗೂ ಸೂತ್ರ ಸಂಬಂಧ ಇಲ್ಲದ ವ್ಯಕ್ತಿಯೊಬ್ಬ ಅದನ್ನ ಪ್ರಶ್ನಿಸಬಹುದಾ ಅನ್ನೋದ್ರ ಬಗ್ಗೆ ಘನ ನ್ಯಾಯಾಲಯ ನಿರ್ಧಾರ ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ಮಾತ್ರ ಇವರು ರಿಟ್ ಅರ್ಜಿ ಸಲ್ಲಿಸಿರೋದೇ ಸುದ್ದಿ.
ಇಂಥದ್ದೊಂದು ಅರ್ಜಿ ಸಲ್ಲಿಸಿದಾಗ ಕೋರ್ಟು ಅದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳುತ್ತೆ. ಅದನ್ನಿವರು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ರಾಧಿಕಾ ಒಂದೆರಡು ಪತ್ರಿಕೆಗಳಿಗೆ ಕೊಟ್ಟಿರೋ ಹೇಳಿಕೆಗಳು. ಅದರಲ್ಲಿ ಆಕೆ, ಹೌದು, ಕುಮಾರಸ್ವಾಮಿ ಅವರ ಜೊತೆ ನನಗೆ 4 ವರ್ಷಗಳ ಹಿಂದೆನೆ ಮದುವೆಯಾಗಿದೆ, ನಮಗೆ ಶಮಿಕಾ ಅನ್ನೋ ಮಗಳಿದ್ದಾಳೆ ಅಂತ ಹೇಳಿಕೊಂಡಿದ್ದಾಳೆ. ಅದರ ಜೊತೆಗೆ ಪತ್ರಿಕೆಯೊಂದರಲ್ಲಿ ಅವರಿಬ್ಬರು ಶಮಿಕಾಳ ಬರ್ತ್ಡೇಯಲ್ಲಿ ಒಟ್ಟೊಟ್ಟಿಗೆ ತೆಗೆಸಿಕೊಂಡಿರೋ ಫೋಟೋಗಳು ಹೊರಗಡೆ ಸುತ್ತಾಡೋದಕ್ಕೆ ಹೋದಾಗ ತೆಗೆಸಿಕೊಂಡ ಫೋಟೋಗಳೂ ಬಂದಿವೆ. ಇವನ್ನೆಲ್ಲ ಸಾಕ್ಷಿಯಾಗಿಟ್ಟುಕೊಂಡು ರಿಟ್ ಅರ್ಜಿ ಹಾಕಿದ್ದಾರೆ ಶಶಿ. ಆದ್ರೆ ಇಷ್ಟು ಮಾತ್ರದ ಸಾಕ್ಷಿ ಸಾಕ? ನಾಳೆ ಈ ರಿಟ್ ಅರ್ಜಿಯನ್ನ ಹೈಕೋರ್ಟ್ ಕೈಗೆತ್ತಿಕೊಂಡ್ರೆ ಕುಮಾರಸ್ವಾಮಿ ಮತ್ತು ರಾಧಿಕಾ ಕಟಕಟೆಗೆ ಬಂದು ನಿಂತು, ಹೌದು, ನಮ್ಮಿಬ್ಬರ ಮದುವೆ ಆಗಿದೆ, ಪತ್ರಿಕೆಗಳಲ್ಲಿ ಬಂದಿರೋದು ಸತ್ಯ ಅಂತ ಒಪ್ಪಿಕೊಳ್ಳೋದ್ರ ಅವಶ್ಯಕತೆ ಇಲ್ಲವಾ? ಈಗ ನಮಗೆ ಇಬ್ಬರು ಒಪ್ಪಿಗೆನೂ ಕೂಡ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಮಗೆ ಇವರಿಬ್ಬರ ಒಪ್ಪಿಗೆ ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ಲ. ಎಲ್ಲ ಮಾಧ್ಯಮಗಳ ಮೂಲಕವಾಗಿ, ಪತ್ರಿಕೆಗಳ ಮೂಲಕವಾಗಿ, ಇಂಟರ್ನೆಟ್ ಮೂಲಕವಾಗಿ ಆಗಲೇ ಬಂದಾಗಿದೆ. ಇವತ್ತು ನಾನು ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಅದನ್ನು ಯಾರು ಕೂಡ ಒಪ್ಪೋದಿಲ್ಲ. ಅವರು ಕೂಡ ಸ್ವಂತ ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅವ್ರು ಒಪ್ಪಲ್ಲ ಅಂದ ಕಾಲಕ್ಕೆ ನಮ್ಮ ಹತ್ರ ಬೇರೆ ದಾಖಲೆಗಳಿದ್ದಾವೆ, ಇನ್ನೂ ಇಂಪಾರ್ಟೆಂಟ್ ದಾಖಲೆಗಳಿದ್ದಾವೆ, ನಾವು ಹೋಗ್ಬಿಡ್ತೀವಿ. ಅವೇನು ಸಾಕ್ಷಿಗಳಿವೆಯೋ ಏನೇ ಆದ್ರೂ ತಾವು ರಾಧಿಕಾಳನ್ನ ಮದುವೆಯಾಗಿರುವ ವಿಷಯವನ್ನ ಕುಮಾರಸ್ವಾಮಿ ಎಲ್ಲೂ ಅಲ್ಲಗಳೆದಿಲ್ಲ. ಕೇಳಿದ್ರೆ ಸುಮ್ಮನೆ ಬೇರೇನೋ ಹೇಳಿ ಮಾತು ಮರೆಸ್ತಾರೆ ಅಷ್ಟೇ. ಇನ್ನೇನು ಸಾಕ್ಷಿ ತಂದಿಟ್ರು ಅವು ಇವರನ್ನ ಬೆಚ್ಚಿ ಬೀಳಿಸ್ಲಿಕ್ಕಿಲ್ಲ. ಇನ್ನು ರಾಧಿಕಾ ಅಂತೂ ತಮ್ಮ ಮದುವೆ ವಿಷಯವನ್ನ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ. ಈಗ ಪ್ರಶ್ನೆ ಇರೋದು ರಿಟ್ ಅರ್ಜಿಯಿಂದ ಏನಾಗುತ್ತೆ ಅನ್ನೋದು. ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ 2ನೇ ಮದುವೆಯ ವಿವಾದದ ಕಥೆ. ಈಗ ಅದು ಹೈಕೋರ್ಟ್ ಅಂಗಳದಲ್ಲಿದೆ. ವಕೀಲ ಶಶಿ ಬೆಳಗುಂಬಿ ಸಲ್ಲಿಸಿರೋ ರಿಟ್ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕೋ ಬೇಡವೋ ಅನ್ನೋದನ್ನೇ ಹೈಕೋರ್ಟ್ ರಿಜಿಸ್ಟ್ರಾರರು ನಿರ್ಧರಿಸಿಲ್ಲ. ಅದಕ್ಕಿನ್ನೂ ಟೈಮ್ ಇದೆ. ಆದರೆ ಒಂದು ವೇಳೆ ಈ ರಿಟ್ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದೆ ಆದರೆ ಅದರಿಂದ ಕುಮಾರಸ್ವಾಮಿ ಅವರಿಗೆ ತೊಂದರೆ ಆಗುತ್ತಾ? ಅವರ ಸಂಸತ್ ಸದಸ್ಯ ಹುದ್ದೆಗೆ ಸಂಚಕಾರ ಬರುತ್ತಾ? ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.